ನಮ್ಮ ಚಿತ್ರದುರ್ಗ ಜಿಲ್ಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಫೆಬ್ರವರಿ 20ರಿಂದ 22ರವರೆಗೆ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಬಾರಿ 33ನೇ ಫಲಪುಷ್ಪ ಪ್ರದರ್ಶನ ಇದಾಗಿರುತ್ತದೆ. ಈ ಬಾರಿ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಿನ ಜಗತ್ ಪ್ರಸಿದ್ಧವಾದಂತಹ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನವನ್ನು ನಾವು ಹೂಗಳ ಅಲಂಕಾರದಿಂದ ಮಾಡಲಾಗಿರುತ್ತದೆ. ಹಾಗೆಯೇ ನಮ್ಮ ವೇಣು, ನಮ್ಮ BL ವೇಣು, ನಮ್ಮ ಚಿತ್ರದುರ್ಗದ ಕಲಾವಿದರು ಅವ್ರದ್ದು ಕೂಡ ಮಾಡಿದ್ದೀವಿ. ಈ ವರ್ಷ ತುಂಬ ಸ್ಮರಿಸ್ತಕ್ಕಂಥ ಸಾಲುಮರದ ತಿಮ್ಮಕ್ಕ ಅವರನ್ನು ಕೂಡ ಮಾಡಿದ್ದೀವಿ. ಈಗ ಸ್ಪೋರ್ಟ್ಸಿಗೆ ತಗೊಂಡ್ರೆ ಎಲ್ಲ ಚಾಂಪಿಯನ್ಸ್ದು ಕೂಡ ನಾವು ಕಲ್ಲಂಗಡಿ ಹಣ್ಣಲ್ಲಿ ಕೆತ್ತನೆ ಮಾಡಿದ್ದೀವಿ, ವೆಜಿಟೇಬಲ್ ಕಾರ್ವಿಂಗ್ ಅಂತ ಕರಿತೀವಿ. ವಿಶೇಷವಾಗಿ ಈ ಬಾರಿ ಜಾನೂರ್ ಆರ್ಟ್ಸ್ ಅಂತೇಳಿ ತೆಂಗಿನ ಗರಿಯಿಂದ ಮಾಡಿರ್ತಕ್ಕಂಥ ಒಂದು ಕಲೆಯನ್ನು ಪ್ರದರ್ಶಿಸಿದ್ದೀವಿ. ಅಲ್ಲದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಲಾವಿದರು ಮತ್ತು ಶಾಲೆಯ ಮಕ್ಕಳು ಪೇಂಟಿಂಗ್ ಮಾಡಿರೋ ಅಂಥದ್ದನ್ನು ಕೂಡ ಪ್ರದರ್ಶಿಸ್ತೀವಿ. ಮತ್ತು ಎಲ್ಲ ತೋಟಗಾರಿಕೆ ಬೆಳೆ, ಕೃಷಿ ಬೆಳೆಗೆ ತುಂಬ ಅನುಕೂಲ ಮತ್ತು ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಉಪಯೋಗ ಆಗೋಂತಹ ಜೇನು ಕೃಷಿಯನ್ನು ಸಹ ಮಾಡಿದ್ದೀವಿ. ವಿವಿಧ 70-75 ಸಾವಿರಕ್ಕಿಂತಲೂ ಹೆಚ್ಚಿನ ವಿವಿಧ ಬಗೆಯ ಹೂಗಳಿಂದ ನಾವು ಈ ಬಾರಿ ಎತ್ತಿನ ಗಾಡಿ ಟಾಂಗೋ ಮಾಡಿದ್ದೀವಿ. ಐ ಲವ್ ಚಿತ್ರದುರ್ಗ ಒಂದು ಮಾಡಿದ್ದೀವಿ. ಆನೆಯ ಒಂದು ಚಿತ್ರಣವನ್ನು ಮಾಡಿದ್ದೀವಿ. ಅಲ್ಲದೆ ನಾವು ಇಕೆಬನ ಅಂತೇಳಿ ಹೂಗಳಿಂದ ಜೋಡಣೆ ಮಾಡೋಂತಹ ಮಾಡಿದ್ದೀವಿ. ಅಲ್ಲದೆ ರೈತರು ಕೂಡ ಬೆಳೆದಂತಹ ಹಣ್ಣು ಹೂವು ತರಕಾರಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ. ಎಲ್ಲ ರೈತರಿಗೂ ಕೂಡ ನಾವು ಈ ಬಾರಿ ಬಹುಮಾನವನ್ನು ಪ್ರದರ್ಶಿಸ್ತೀವಿ. ಅಲ್ಲದೆ 68ಕ್ಕೂ ಹೆಚ್ಚಿನ ಮಳಿಗೆಗಳು ನೋಂದಾಯಿಸ್ತಿದ್ದಾರೆ. ಇದರಲ್ಲಿ ರೈತರಿಗೆ ಅನುಕೂಲವಾದಂತಹ ತರಕಾರಿ ಬೀಜಗಳು, ಸಸಿಗಳು, ಔಷಧಿಗಳು ಮತ್ತು ಮಿಷಿನರೀಸ್ಗಳು ಕೂಡ ಎಲ್ಲ ಸ್ಟಾಲಲ್ಲಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ 6 ತಾಲೂಕಿನ ರೈತ ಬಾಂಧವರು ಹಾಗೂ ನಗರದ ನಾಗರಿಕರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತೇಳಿ ಈ ಮೂಲಕ ಕೋರಿಕೊಳ್ಳಲಾಗ್ತಿದೆ. ನಮಸ್ಕಾರ.